ಬಾ ಅಲ್ಲ 25 ವರ್ಷದ ಹಸು ಸರ್ ಅದು. 25 ವರ್ಷ. ಎಷ್ಟು ಸುಳ ಹಾಕಿತ್ತು ನಿಮ್ಮ ಮನೇಲಿ? ಅದು ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದು 17-18 ಸುಳ ಆಕರ ಬೆಳೀತಿ. ಮೈಸೂರಲ್ಲಿ ಯಾರೋ ಕಾನ್ಸ್ಟೇಬಲ್ ಅಂತೆ ಅವರು ಪಾಪ, ಅವರು ಏನೋ ಅವ್ರ ಭಕ್ತಿ, ಅವರು ಒಂದು 20 ಚೀಲ ಫೀಲ್ಡ್ನ ಈ ಸಲ ನಮಗೆ ದಾನ ಮಾಡಿ. ಸರ್ಕಾರದಿಂದ ಏನು ಕೊಡ್ತಿಲ್ಲ? ಸರ್ಕಾರದಿಂದ ಯಾರಿಂದನೂ ಏನು ಎಂಟಾಣಿ ನಮಗೆ ಈ ಥರದಲ್ಲಿ ಒಂದು ಸೂಜಿನೂ ಕೊಟ್ಟಿಲ್ಲ. ಸೇಮ್ ಕುರಿ ಮಂದಿ ಅಲ್ಲಿ ಹೆಂಗೆ ಮೇಯಿಸ್ತಾರೆ ಕುರಿಯವರು, ಹಾಂ ಆ ಥರ ನೀವು ಹಳ್ಳಿಕರ ಮೇಯಿಸ್ತಾ ಇದ್ದೀರಾ? ಮೇಯಿಸ್ಕೊಂತ ಇದ್ದೀನಿ. ಅವರು ಈಗ ಸೇಮ್ ಅವ್ರು ಹೆಂಗೆ ಅಂದರೆ ಅವ್ರಿಗೂ ನಮಗೂ ಭಾಳ ಡಿಪೆಂಡ್ ಇದೆ ಸರ್. ಅದೇನು ಬೇಕಾದ್ರೂ ಮೇಯುತ್ತೆ, ಎಲ್ಲಿ ಬೇಕಾದ್ರೂ ಇರುತ್ತೆ. ಸ್ವಲ್ಪ ನೀರಾದ್ರೂ ಕುಡಿಯುತ್ತೆ, ಸ್ವಲ್ಪ ಮೇವು ಆದ್ರೂ ಮೇಯುತ್ತೆ. ಇದು ನಮ್ಮದು ದಪ್ಪದ ಬಾಯಲ್ಲ, ಈ ಮೇವು ನಮ್ಮ ದನಗಳಿಗೆ ಬಾಯಿ ಸಿಗೋದಿಲ್ಲ ಸರ್. ಇದು ಕುರಿಗೆ ಆಡಿಗೆ ಮೇಕೆಗೆ ಇದು ಸಖತ್ತ ಸಿಗುತ್ತೆ, ಬಾಯಿ ತುಂಬ ಸಿಗುತ್ತೆ ಇದು. ಅದಕ್ಕೆ ಈ ಗಿಡ ಗಿಡಂದ್ರೆ ಒಂದು ಗುಕ್ಕಿನ ಮೇಲಾಗುತ್ತೆ. ಹೌದು, ನಮ್ಮ ಹಸು ಇದನ್ನು ಸಾಕಾಗೋದಿಲ್ಲ, ಒಂದು ಅಲ್ಲಿಗೂ ಸಿಗೋದಿಲ್ಲ ಇದು. ಹಾಗಾಗಿ ನಾವು ಮೇವೂರ ಕಡೆಗೆ ಹೋಗ್ಬೇಕು. ಒಳ್ಳೆ ದಪ್ಪದ ಮೇವು, ಈ ಕರಡು ಮೇವು, ಈ ಥರಕ್ಕೆ ಒಳ್ಳೆ ಬ್ಯಾಗೆ ಬಿದ್ದಿರಲ್ವಲ್ಲ ಆಜ ಹಾಕೋಗಿ ಅಲ್ಲೆಲ್ಲ ಮೇಯಿಸ್ಬೇಕು. ಅಲ್ಲೇ ಒಳ್ಳೆ ಮೊಡ ದೊಡ್ಡ ಒಂದು ಆಳದ ನೀರಿಗೆ ಬಿಡ್ಬೇಕು, ಕುಡಿಬೇಕು. ಅದು ಒಂದು ಬೇಕಾ ನಮ್ಮ ಬಸವಣ್ಣನ 10 ಪೆಂಟೆ ಹುಲ್ಲು ಕೊಡಿ, ಇಲ್ಲ ನಿಮ್ಮ ಕೈಲಾದಷ್ಟು ಒಂದು 50 kg ಫೀಲ್ಡ್ ಕೊಡಿ, ಅಷ್ಟೊಂದು ಕೇಳ್ತೀವಿ. ಅದು ಬಿಟ್ಟರೆ ನಮ್ಮ ಕಡೆಯಿಂದ ಏನು ಬೇಕು ಕೇಳಿ, ನಿಮಗೆ ನಾವು ಕೊಡೋ ಕೈ. ಸರಿ ಅಣ್ಣ, ಒಳ್ಳೆಯದು. ನಮ್ಮ ಕೈಯಿಂದ ಏನು ಬೇಕು ಆ ಬಸವಣ್ಣಂದು ಏನು ಬೇಕಾದ್ರೂ ತಗೊಂಡೋಗಿ, 10 ಮಂಕ್ಳಿಗೆ ಗೊಬ್ಬರ ತಗೊಂಡೋಗಿ, ಅರ್ಧ ಗಾಡಿ ಗೊಬ್ಬರ ತಗೊಂಡೋಗಿ ಕೊಡ್ತೀನಿ ಫ್ರೀಯಾಗಿ, ಉಚಿತ. ಸರಿ ಅಣ್ಣ. ಅರ್ಧ kg ತುಪ್ಪ ತಗೊಂಡೋಗಿ ಉಚಿತ. 5 ಲೀಟ್ರ್ ಹಾಲು ಬೇಕಾ ತಗೊಂಡೋಗಿ ಕೊಡ್ತೀನಿ. 10 ಲೀಟ್ರ್ ಮೊಸರು ಬೇಕಾ, 10 ಲೀಟ್ರ್ ಮಜ್ಜಿಗೆ ಬೇಕಾ ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ. ಮತ್ತು ನಮ್ಮ ಗಾಡಿ ರೇಸರು ಮೈಸೂರು ಗಾಡಿ ರೇಸರ್ಗೂ ಒಂದು 5-6 ಜೊತೆ ಕೊಟ್ಟಿದ್ದೀನಿ ಈ ಸಲ. ಅಣ್ಣ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಚಾನಲ್ಗೆ. ಸರ್ ನಮ್ಮದು ನಾಗರಾಜ್ ಅಂತೇಳಿ ನಮ್ಮ ಹೆಸರು, ಬಿಳೆನಹಳ್ಳಿ, ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಸರ್ ಯಾವಾಗಿಂದ ಮಾಡ್ತೀರಾ ಸರ್ ಇದು ಗೋಸೇವೆನಾ? ಈ ಗೋಸೇವೆ ನಾವು ಸಾರು ನಮ್ಮ ಹಿಂದೆ ನಮ್ಮ ತಾತನ ಕಾಲದಿಂದಲೂ ಇದ್ವಿ. ಆಗ ಇಷ್ಟಿರಲಿಲ್ಲ, ಕಮ್ಮಿ ಇದ್ವಿ. ಆವಾಗ ನಮ್ಮ ತಾತನ ಕಾಲದಲ್ಲಿ ಒಂದು 20-30 ಈ ಥರಕ್ಕೆ ಒಂದಿಷ್ಟು ಸ್ವಲ್ಪ ಇದು ಮಾಡ್ಕೊಂಡಿದ್ವಿ. ಆಮೇಲೆ ಈಚೆಗೆ ನಾವು ಒಂದು 16-17 ವರ್ಷದ ಹುಡುಗ ಆದಮೇಲೆ ನಾನು ಹೆಚ್ಚಿಗೆ ಮಾಡ್ಕೊಂಡೆ. ನಮ್ಮ ತಂದೆ ಮಾಡ್ತಿದ್ರು ಸ್ವಲ್ಪ. ನಮ್ಮ ತಾತ ಇತ್ತು. ನಮ್ಮ ತಾತ ಇದ್ದಾಗ ನಮಗೊಂದು 12-13 ವರ್ಷ, 14-15 ವರ್ಷ ನಮ್ಮ ತಂದೆರು ಮಾಡಿದ್ರು. ಒಂದು ಸ್ವಲ್ಪ ಇಟ್ಕೊಂಡು ಅಲ್ಲೇ ಸ್ವಲ್ಪ ಸುಮಾರು ತಂದಿದ್ರು ಅವರು. ಒಂದು 15-20 ರಾಸು 25 ರಾಸು ಇದ್ವಿ. ಆಮೇಲೆ ಅಲ್ಲಿಂದ ಈಚೆಗೆ ಬಂದಮೇಲೆ ನಾನು ಒಂದು 80-85 ರಾಸುವರೆಗೂ ಬೆಳೆಸಿದ್ದೆ ಸರ್ ಇದನ್ನು. 85 ತನಕ ಸಾಕ್ತೀರಾ? 85 ದನವರೆಗೂ ಇತ್ತು ಸರ್ ನನ್ನ ಹತ್ರ. ಹೋದಿನ ವರ್ಷ 85 ಒಂದೇ ಊರು ಇಟ್ಕೊಳ್ತಿದ್ರಾ? ಇಲ್ಲ, 2 ಇತ್ತು ಬಿತ್ತನೆ ವರಿ. ಅವೇನು ಜಗಳ ಆಡ್ತಿರಲ್ವ ಬಿತ್ತನೆ? ಇಲ್ಲ ಜಗಳ ಆಡ್ತಿರಲ್ಲ. ಇದೇ ಹಸಿಂದ ಒಂದಿತ್ತು, ಹೊರಗಡೆಯಿಂದ ಒಂದು ತರಿಸಿದ್ದೆ. ಅದು ಇದು 2 ಇದ್ದು. 85 ರಾಸು ಇತ್ತು ನನ್ನ ಹತ್ರ. ಈಗ ಆಚೆ ವರ್ಷದಲ್ಲಿ ನನಗೆ ಮೇವು ನೀರಿನ ಕೊರತೆ ಭಾಳ ಆಗ್ಬಿಡ್ತು. ಈ ವರ್ಷ ಸ್ವಲ್ಪ ಏನೋ ಪರವಾಗಿಲ್ಲ ಆಗೈತೆ. ಹೋದ 2 ವರ್ಷ ಅಂತೂ ಭಾರಿ ಬೇಸಿಗೆ ಹೊಡಿತು. ಭಾಳ ಬೇಸಿಗೆ ಅಂದರೆ ಭಾಳ ಬಂದ್ಬಿಡ್ತು ಸರ್. ಅದು ಭಾಳ ಕಷ್ಟಕರವಾದಂಥ ಮಾತದು. ಆ ಥರಕ್ಕೆ ಮಾಡಿ ನನಗೆ ಮನೆ ಹತ್ರ ಕಟ್ಟಾಕೊಂಡು 1-2 ಸಾಕಕ್ಕೆ ಹಿಂಸೆ ಪಡ್ತೀವಿ. ನೀವು ಹಿಂಗೆ ಬೈಲು ಹಿಡ್ಕೊಂಡು ನೋಡಿ, ಈಗಲೇ ಒಣಗೈತೆ, ಏನೂ ಇಲ್ಲ ಸರ್. ಈಗ ಏನಿಲ್ಲ, ಬ್ಯಾಗೆ ಬಿದ್ದುಬಿಡ್ತು. ಕೆಲವು ಗುಡ್ಡದಲ್ಲಿ ಒಳ್ಳೆ ಮೇವಿತ್ತು ಮಳೆಗಾಲದಲ್ಲೆಲ್ಲ. ಈಗೀಗ ಸ್ವಲ್ಪ ಇದು ಬೆಂಕಿ ಬಿದ್ದು ಚೀಟಾಡ್ತಲ್ಲಿ ಹೋಗ್ಬಿಡ್ತು ಸರ್ ಮೇವೆಲ್ಲ. ಈಗ ಏನು ಮಾಡ್ತೀನಪ್ಪ ಅಂತ ಅಂದರೆ, ಈಗ ಸ್ವಲ್ಪ ಈಗ ಹಿಂಗೆ ಅಡ್ಡಾಡ್ಸ್ಕೊಂಡು ಈ ತಕ್ಕಲಲ್ಲಿ ಹಸಿ ಇರತ್ತವ ಎಲ್ಲ ಮಾಡ್ಕೊಂಡು, ಈ ನನ್ನ ಬೋರ್ ಇದೆ, ಆ ಬೋರ್ ನೀರಲ್ಲಿ ಈಗಲೂ ಹೊಡ್ಕೊತೀನಿ ನಾನು ನೀರನ್ನ. ಇಲ್ಲಿ ಒಂದು ಕಟ್ಟೆ ಇದೆ ಕೆಳಗಡೆ, ಅದು ಸ್ವಲ್ಪ ನೀರು ಹೊಡ್ಕೊತೀನಿ. ಒಂದು ಪ್ಲಾಟಲ್ಲಿ 1-2 ಎಕರೆ ಜಾಗ ತೋಟ ಇದೆ. ಆಮೇಲೆ ಒಂದು 6 ಎಕರೆ ಇದೆ. ಒಂದು 8 ಎಕರೆ ಮೇವು ಬೆಳ್ಕೊಂಡಿದ್ದೀನಿ. 8 ಎಕರೆ ಮೇವಿನಲ್ಲಿ ಅಲ್ಲಿ ಒಂದು 10 ರಾಸು ಓರಿಗಳ ಕಟ್ಟಿದ್ದೀನಿ. ಒಂದು 2 ಕರಿನಸ, ಹಾಲಿನಸ, ಆಮೇಲೆ ಒಂದು 10 ಓರಿದೆ. ಅಲ್ಲೊಂದು ಫಾರಮ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು 6-7 ಲಕ್ಷ ಖರ್ಚು ಮಾಡ್ಕೊಂಡು, ಆಚೆ ವರ್ಷ ನನಗೆ ಅಷ್ಟು ಸಮಸ್ಯೆ ಆಗ್ಬಿಡ್ತಲ್ಲ, ಆ ವಿಚಾರದಲ್ಲಿ ಏನು ಮಾಡ್ಕೊಂಡೆ ನಾನು, ನನಗೆ ಫಾರಮ್ ಹೌಸ್ ಇಲ್ಲ ಅನ್ನೋ ಸರಿಯಾಗಲ್ಲ ಅಂದ್ಬಿಟ್ಟು ಅದಕ್ಕೊಂದು 5-6 ಲಕ್ಷ ಖರ್ಚು ಮಾಡಿ ಅಲ್ಲೊಂದು ಫಾರಮ್ ಹೌಸ್ ಮಾಡ್ಕೊಂಡೆ. ಈ ಕೆಟ್ಟು ಹೋದ ಹಸುಗಳು, ಈ ಕೈ ಕಾಲು ಏಟಾದಂಥವು, ಈ ವಯಸ್ಸಾಗಿರೋಂಥ ಹಸುಗಳನ್ನ ಅಲ್ಲಿಗೆ ಹಾಕಿ ನಿಗಾ ಮಾಡಿಬಿಡ್ತೀನಿ ನಾನು. ಅದನ್ನು ಅದು ಹಸೆ ಮೇವು ಹಾಕ್ಕೊಂಡು ಫೀಲ್ಡ್ ಹಾಕ್ಕೊಂಡು ಅಲ್ಲಿ ಓರಿಗರ ಪರ್ಗರ ಇದ್ದವೆಲ್ಲ ಮಾಡ್ಕೊಂಡು ಅಲ್ಲಿ ನಿಗಾ ಹಚ್ಕೊತೀನಿ. ನಿಗಾ ಹಚ್ಕೊಂಡು ಇದು ಮಾಡ್ಕೊತೀನಿ ಸರ್ ನಾನು ಅವಾಗ ಅಲ್ಲಿ. ಈಗ ಹೋದನೇ ವರ್ಷ ನನಗೆ ಅಷ್ಟು ಹಿಂಸೆ ಆಯಿತು. ಅವಾಗ ಏನಾಯಿತು, ಈ ರೈತರುಗಳು ಬಂದುಬಿಟ್ರು ಸರ್ ಸುಮಾರು ಜನ. ಈ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಆಗಿರ್ಬೋದು, ಈ ನಮ್ಮ ಹಾವೇರಿ ಡಿಸ್ಟಿಕ್ ಅವರು, ಈ ಆನಗಲ್ಲವರು, ಮತ್ತು ಇನ್ನು ಈ ಹೊನ್ನಳ್ಳಿ ಅವರು,
ಈ ಕಡೆಯವರು ಮತ್ತು ನಮ್ಮ ಗಾಡಿ ರೇಸರು ಮೈಸೂರು ಗಾಡಿ ರೇಸರ್ಗೂ ಒಂದು 5-6 ಜೊತೆ ಕೊಟ್ಟಿದ್ದೀನಿ ಈ ಸಲ. ಗಾಡಿ ರೇಸ್ಗೆ ಒಂದು 5-6 ಜೊತೆ ಕರುಗಳು ಕೊಟ್ಟಿದ್ದೀನಿ. ಅದರಲ್ಲಿ ಸುಮಾರು ಒಂದು 3-4 ಜನ ನನಗೆ ಪರಿಚಯ ಇದ್ದರು. ಅವ್ರು ನನ್ನ ನಂಬರ್ ತಗೊಂಡೋದ್ರು ಮತ್ತು ಬಿಟ್ಟು ಮಾಡಿದ್ರು. ಒಳ್ಳೆ ಕರುಗಳು ಚೆನ್ನಾಗಿ ಪಾಸ್ ಆದವು ನಿಮ್ಮ ಕರ, ಇನ್ನೂ ಸಣ್ಣ ಕರ ಮೇಯ್ಬೇಕು ಅವು, ಮುಂದಿನ ಸಲ ಚೆನ್ನಾಗಿ ಹೋಗ್ತಾವಣ ಕರ ಅಂತೇಳಿ ಒಂದು ಮಾಹಿತಿ ನನಗೆ ಅದನ್ನು ತಿಳಿಸಿದ್ರು ಅವರು. ಆಮೇಲೆ ಇಲ್ಲಿ ಹಾವೇರಿ ಸೈಡ್ ಅವ್ರಿಗೆ ಈ ಸಲ ಕರುಗಳು ಜಾಸ್ತಿ ಇತ್ತಲ್ಲ, ನಾನು ಮೇವಿ ನೋಡ್ತಾ ಇದು ಮಾಡ್ಕೊಂಡು ತಡ್ಕೊಂಡಾರಲ್ಲ ಕರುಗಳು, ಗಂಡು ಕರುಗಳೆಲ್ಲ ತೆಗೆದುಬಿಟ್ಟೆ ರೈತರಿಗೆ. ಅವ್ರ ಕೆಲ್ಸಕ್ಕೆ ಹಾಕತ್ತ ಅಲ್ಲೂ ಕೊಬ್ಬರಿ ಹಬ್ಬದವ್ರಿಗೆ ಗಾಡಿ ಸರಿ ತೆಗೆದುಬಿಟ್ಟೆ. ಈಗ ಒಂದು ಬ್ಯಾಚು ಒಂದು 18 ಕರ ಬಿದ್ದಿದೆ ಸರ್. ಅದರಲ್ಲಿ 18 ಕರಿನಲ್ಲಿ ಒಂದು ತಾಯಿ ಮಗ ಏನಾಯ್ತು ಅಂದರೆ ಅದು 2001 ಹಸು. ಅಲ್ಲ 25 ವರ್ಷದ ಹಸು ಸರ್ ಅದು. 25 ವರ್ಷ ಎಷ್ಟು ಸುಳ ಹಾಕಿತ್ತು ನಿಮ್ಮ ಮನೇಲಿ? ಅದು ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದು 17-18 ಸುಳ ಕರ ಬೀಳುತ್ತೆ ನನ್ನ ಹತ್ರ ಬಂದ ಮೇಲೆ ಕರು ಬೀಳುತ್ತೆ. ಆ ಕರು ಏನು ಮಾಡ್ತು ಅಂದರೆ ಅದು ಎಷ್ಟೋ ನಿಗಾ ಮಾಡಿದ್ರು ಅದು ತಾಯಿ ಕರು ಬೀಳ್ತಲ್ಲ ಸ್ವಲ್ಪ ಅವಾಗ ಹಿಂಸೆ ಆಗ್ಬಿಡ್ತು, ವೀಕ್ ಆಗ್ಬಿಡ್ತು. ಅದಕ್ಕೆ ತಾಯಿ ಮುದುಕಿ ಅಲ್ಲ, ಅಲ್ಲಿರಲಿಲ್ಲ, ಒಂದು ಮೇವು ತಿನ್ನೋಕ್ಕೆ ತೊಂದರೆ, ಕರಿಗೆ ಹಾಲು ಕುಡ್ಸೋಕ್ಕಾಗಲಿಲ್ಲ. ಆ ತಾಯಿ ಮಗ 2 ತೀರೋಗ್ಬಿಟ್ಟು ಅವಾಗ ಅಲ್ಲೇ ಅದನ್ನು ಇದನ್ನು ಮಾಡಿ ಸಮಾಧಿ ಮಾಡಿಸಿದ್ದೀನಿ ಅಲ್ಲಿ ಫಾರಮ್ ಹತ್ರ. ಅದನ್ನು ಆ ಥರ ಮಾಡಿದೆ. ಆಮೇಲೆ 1-2-3 ಚಿರತೆ ಹಿಡ್ಕಂತು, ಸಣ್ಣ ಕರುಗಳು. ಆ ಗಾಯ ಮಾಡಿಬಿಟ್ಬಿಡ್ತು ಒಂದೆರಡು ಕರಣ. ಆಮೇಲೆ ಅದು ಉಳಿಲೇ ಇಲ್ಲ, ಹೋಗ್ಬಿಟ್ಟು. ಆಮೇಲೆ ಈಗ ಸದ್ಯಕ್ಕೆ ಇಷ್ಟು ಒಂದು 15 ದಿನ ಕರು ಬರ್ತಾವೆ ಈಗ ಕರುಗಳು. 15 ಕರುಗಳು. ಈಗ ಇವಕ್ಕೂ ಏನಾಗಿದೆ ಅಂತ ಅಂದರೆ ಈ ಗಂಡು ಕರುಗಳಿಗೆ ಕೆಲವರು 3 ಜೊತೆಗೆ ತಗೊಂಬಿಟ್ಟಿದ್ದಾರೆ. ನನಗೆ ಕೊಡಬೇಕು ಅಂತೆಲ್ಲ ಹಸು ಕರ ಫೋಟೋ ಹೊಡ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಈಗ ಅವತ್ತು ಏನು ಬಜಾರ ರೇಟ್ ಬರುತ್ತೆ ಆ ರೇಟಿಗೆ ನನಗೆ ಕೊಡಿ ಅಂತ. ಇಷ್ಟೆಲ್ಲ ಬೇಡಿಕೆ ಇದ್ದಾಗ ಈಗ ನಾನು ಇಲ್ಲ ಅನ್ನಂಗಿಲ್ಲ, ರೈತರುಗಳಿಗೆ ಕೊಡಬೇಕು. ಈ ಗಂಡು ಕರುಗಳು ಇಟ್ಕೊಂಡ್ರೆ ನನಗೇನು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ನನಗೆ ಹೆಣ್ಣು ದನಗಳೇ ಬೇಕು, ವಂಶ ಅಭಿವೃದ್ಧಿ ಆಯ್ತವೆ. ಹಂಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಈ ಸ್ಥಳೀಕರು, ಇಲ್ಲ ಅಣ್ಣ ನೀನು ನನಗೊಂದು ಕೊಡಬೇಕು, ನನಗೊಂದು ಬೇಕು ಅಂತೇಳಿ ಈ ಥರಕ್ಕಾಗಿ ಇದು ಮಾಡ್ತಾರೆ. ಈಗಿಲ್ಲೇ ನಮ್ಮ ಗಣಸಿ ಹತ್ರ ಇವರು ಈಗ ಬೀಜ ತಂದಿದ್ದಾರೆ. ಅವರು ನಾನು ಇಲ್ಲ ಕೊಡಲ್ಲ ಅಂದರೆ ಈಗ ಒಂದು 3-4 ತಿಂಗಳಿಂದ ಒಂದು ಮಣಕನ ಅವರು ಬಿಡಲೇ ಇಲ್ಲ ನಾನು ನಿಮಗೆ ಕೊಡಲೇಬೇಕು, ನೀವು ನಮಗೆ ಬೇಕೇ ಬೇಕು ಅಂತೇಳಿ ಅವರೊಂದು ಮಣಕ ಹಿಡ್ಕೊಂಡೆ ಹೋದರು. ಇಲ್ಲಿ ಬೆಳಕಳ್ಳಿ ಇಲ್ಲಿ ಎಲ್ಲ ಒಂದು ಕಡೆ ಬೆಳಿಬೇಕು. ಒಟ್ಟು ನಮಗೆ ಕಸಾಯಖಾನೆ ಕೊಡ್ಕೊಡು. ಹೌದು, ಯಾರೇ ತಗೊಂಡೋಗಲ್ಲ, ಅವ್ರಿಗೆ ಆಗಲಿಲ್ವಾ, ಸಾಕಾಗಲಿಲ್ವಾ, ಬೇಕಾದರೆ 5,000 ಹೆಚ್ಚು ಕಮ್ಮಿ ಇರಲಿ ವ್ಯವಹಾರದಲ್ಲಿ, ನಮಗೆ ಕೊಡಲಿ, ನಾನು ಕಾಪಾಡ್ತೀನಿ ಅದನ್ನು. ಹಾಗಾಗಿ ಇಂಥ ರೈತರುಗಳಿಗೆ ಆಯ್ಕೆ ಮಾಡಿ ನಾನು ಕೊಟ್ಟಿದ್ದೀನಿ. ಆಮೇಲೆ ಅವ್ರ ಹತ್ರನೂ ಒಂದು ಏನು ಮಾಡ್ಕೊತೀನಿ ಅಂತ ಅಂದರೆ, ಕೆಲವು ರೈತರು ದೂರದವ್ರು ಬರ್ತಾರೆ, ದೂರದವರಿಗೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಅವ್ರ ಅಡ್ರೆಸ್ ಆಗಿರ್ಬೋದು, ಆಮೇಲೆ ಒಂದು 25 ರೂಪಾಯಿ ಚಪ್ಪೆ ಕಾಗದ ಆಗಿರ್ಬೋದು, ಅದನ್ನು ಪಡ್ಕೊಂಡು ಅವರಿಗೆ ಅವ್ರ ಹತ್ರ ನಾನು ಸಾಕಕ್ಕೆ ಹೋಗಬೇಕು, ಒಟ್ಟಿನಲ್ಲಿ ಕಸಾಯಖಾನೆ ಸಿಗ್ನೇಚರ್ ಮಾಡಿಸ್ಕೊಂಡು ಹೆಣ್ಗರುಗಳ್ನ ಕೊಡ್ತೀನಿ. ಯಾಕೆಂದರೆ ಅವರು ಕಸಾಯಖಾನೆಗೆ ಹಾಕ್ಬಾರ್ದು, ಯಾವತ್ತೂ ಹೋದ್ರೂ ನಾನು ಅಲ್ಲಿ ನೋಡಂಗಿರ್ಬೇಕು, ಈಗ 1-2 ಕೈ ನೋಡಂಗಿರ್ಬೇಕು. ಆಮೇಲೆ ಕೆಲವೊಬ್ಬರು ಹಟ್ಟಿ ಹಬ್ಬ ಮಾಡೋ ಅಂಥವ್ರೆ, ಈ ದೊಡ್ಡ ಆಕಳ ಬೇಕು ಅಣ್ಣ, ನನಗಿಲ್ಲ, ನನಗೆ ಕರುಗಳು ಬೇಡ ಅಂತ ಬಂದರು. 5 ಹಸುಗಳನ್ನ ಈ ವಯಸ್ಸಲ್ಲಿ 15, 16, 17 18 ಇಷ್ಟರವ ಇಷ್ಟನೇ ಇಸ್ವಿವ ಒಂದು 5 ಕೊಟ್ರ ಹಸುಗಳು ಕೊಟ್ಬಿಟ್ಟೆ. 18ನೇ ಸೂಲ 18ನ ಇದ್ರವು ಏನೋ 2018 17, 16, 18 6 ವರ್ಷ ವಯಸ್ಸಾಗಿದ್ದಾವೆ ಕೊಟ್ಟಿದ್ದೀರಾ? ಹಾಂ, ಅಷ್ಟು ವಯಸ್ಸಿನವ ಹಸುಗಳ ಮಣಕ್ಕುಳು ಅಂತವ ಹಿಡ್ಕೊಂಡು ಹೋದ್ರು. ಆಮೇಲೆ ಅವ್ರ ಹತ್ರನೂ ಸಖತ್ತಾಗಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ಕೊಟ್ಟೆ. ಅವ್ರು ಆದ ಚೆನ್ನಾಗಿ ಸಾಕೊಂಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಆಲ್ರೆಡಿ ಇವಾಗ ಇದರಲ್ಲೆಲ್ಲ ಒಂದು ಸಮ ಇರ್ತಾವಲ್ಲ, ಓರಿಗಳು ಎಷ್ಟು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತೀರಾ ನೀವು? ವರ್ಷಕ್ಕೆ ಒಂದು ಬಾರಿ ಚೇಂಜ್ ಮಾಡ್ತೀನಿ ಸರ್. ಓರಿ ತಂದಿರೋದು ಈ ವರ್ಷ ಈಗ ತಂದಿದ್ದೀನಿ ಜನವರಿನಲ್ಲಿ. ಇದಕ್ಕೆ 2,35,500 ರೂಪಾಯಿ ಬಿಲ್ಲು ಇದಕ್ಕೆ, ಈ ಓರಿಗೆ. ಎಲ್ಲಿಂದ ತಂದ್ರಣ್ಣ ಓರಿನ? ಇದು ತುರುವೇಕೆರೆ ಅಂತ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಹೌಸು. ಅಲ್ಲಿಂದನೇ ನಾನು ಹರಾಜಲ್ಲಿ ಭಾಗವಹಿಸಿದ್ದೆ. ಕೇಂದ್ರ ರೀಸೆಂಟಾಗಿ ಅರೇಂಜ್ ಮಾಡಿ ಹಳ್ಳಿ ಕರ ಅದು. ಹಾಗಾಗಿ ನಾನು ಇದನ್ನ ಅಲ್ಲೇ ಓರಿನೇ ನಮಗೆ ಸೆಟ್ ಆಗೋದು ನಮ್ಮ ಹಸುಗಳಿಗೆ. ಬೇರೆ ಕಡೆ ಓರಿಗಳು ನಮಗೆ ಸೆಟ್ ಆಗೋದಿಲ್ಲ. ಅಣ್ಣ ಏನು ಗುದಿಯ ಪಲ್ಯ ಏನು ಮಾಡಲ್ಲ, ಇವು ಬಂದ್ಬಿಡ್ತವೆ ತೀರಾ ಹತ್ರ ಹೋಗಂಗಿಲ್ಲ. ಈ ಕರಪರ ಹಿಡ್ಕೊಂತಾರೆ ಅಂದ್ಬಿಟ್ಟು ಈ ಹೊಸ ಮನುಷ್ಯರು ಬಂದರೆ ಮೈ ಮೇಲೆ ಬರೋದು ಭಾಳ ಕೇರ್ಫುಲ್ಲು. ಹಾಗಾಗಿ ಇದನ್ನು 2,35,500 ರೂಪಾಯಿ ಅಲ್ಲೇ ಕರುದಿನಿ ನನಗೆ ಹರಾಜಲ್ಲಿ.
ಇದನ್ನು ತಂದೆ. ಈಗ ಇದರಲ್ಲಿ ಒಂದು 10 ಹಸುಗಳು ಈಟ ಮಾಡಿದೆ ಈ ಸಲ. ಇದ್ರ ಕರು ಯಾಕೆ ಬರುತ್ತೆ ಅನ್ನೋದನ್ನು ನಾನು ನೋಡ್ಕೋಬೇಕು. 1 ವರ್ಷಕ್ಕೊಂದ್ಸಿ ಚೇಂಜ್ ಮಾಡಿಬಿಡ್ತೀರಾ? ಹಾಂ. ಆಮೇಲೆ ಇದೇನಾದ್ರು ಬಂತ ಇದ್ರೀಗ ಒಂದು ತಾಯಿ ಕ್ರಾಸ್ ಮಾಡಿರುತ್ತೆ, ಮಕ್ಳು ಹುಡ್ತವೆ. ಹಾಂ. ಆ ಮಣ್ಕಾಯ್ದೊಳಷ್ಟಲ್ಲಿ ಚೇಂಜ್ ಮಾಡ್ಬಿಡ್ತೀರಾ? ಇಲ್ಲ ಕರು ಚೆನ್ನಾಗಿ ಬತ್ತು ಅಂದರೆ 2 ವರ್ಷ 3 ವರ್ಷ ಮಾಡ್ಕೋತೀನಿ. ಅಲ್ಲ ಕರು ತಿರ್ಗ ಹತ್ಬಿಟ್ರೆ ಕರುಗಳು ಹತ್ತೋದಿಲ್ಲ. ಈ ಓರಿ ಚೆನ್ನಾಗಿ ಹಸಿನ ಮೇಲೆ ಬಂದಿರುತ್ತಾ, ಆ ಕರು ಯಾವ ಲೆವೆಲ್ಲಿ ಬರ್ತವೆ ಅನ್ನೋದು ನೋಡ್ಕೋತೀನಿ. ಪನ್ನ, ಉದ್ದ, ಸಿಟ್ಟು, ರೋಷ. ಈ ತಾಯಿ ಹತ್ತಿ ಕರು ಹಾಕಿರ್ತದೆ, ಆ ಕರುಗೆ ಇದೇ ಹತ್ತದ ಇಲ್ಲ ಬೇರೆ ಚೇಂಜ್ ಮಾಡ್ತೀರಾ ನಾನು ಕೇಳ್ತಿರೋದು? ಬೇರೆ ಚೇಂಜ್ ಮಾಡ್ತೀವಿ ಮತ್ತೆ ಓರಿನ. ಮತ್ತೆ ಒಂದು ಇನ್ಬ್ರೀಡಿಂಗ್ ಮಾಡಲ್ಲ ಒಳಗೆ? ಹಾಂ. ಏನಾಗುತ್ತೆ ಅಂದರೆ ಒಂದು ಓರಿ ಒಂದ್ಸಲಿ ಕರು ತೆಗೆದ್ರೆ ಈ ಹಸಿನಲ್ಲಿ ಈ ಓರಿಗೆ ಈ ಹಸು ಕರು ಬೀಳುತ್ತೆ. ಮತ್ತೆ ಈ ಓರಿ ಬಿಡೋದಿಲ್ಲ ಈ ಹಸಿಗೆ. ಅದು ಬ್ರೀಡಿಂಗು ಸೆಟ್ ಆಗ ನೋಡ್ಕೊತೀರಾ ನೀವು? ಅದನ್ನು ಬೇರೆ ಓರಿ ಬಿಡ್ತೀನಿ ಅದಕ್ಕೆ ನೋಡ್ಕೊಂಡ್ರೆ ನಮಗೆ ಗೊತ್ತಿರುತ್ತೆ ಈ ಬ್ಯಾಚಲ್ಲಿ ಎಷ್ಟು ಹಸು ಓರಿ ತಂದಿದೆ, ಯಾವ ಊರಿಗೆ ಬಿದ್ದಿದೆ ಆ ಕರು, ಅದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದು ನೆಕ್ಸ್ಟು ಈ ವರ್ಷ ಒಂದು 10, 15, 20 ಹಸುಗೆ ಬಿದ್ದರೆ ಮುಂದಿನ ವರ್ಷ ಮತ್ತೆ 20 ಹಸು ಇರುತ್ತಲ್ಲ, ಅದಕ್ಕೆ ಇದನ್ನು ಕ್ರಾಸಿಂಗ್ ಮಾಡಿಸ್ತೇನೆ. ಮತ್ತು ಅವು ಮತ್ತೆ ಇನ್ನು ಮುಂದಿನ ವರ್ಷಕ್ಕೆ ಬರ್ತವೆ ಈಟಿಗೆ, ಅವಾಗ ಓರಿ ಚೇಂಜ್ ಮಾಡಿ. ಅಷ್ಟು ವರ್ಷದಿಂದ ಇದ್ದು ಅನುಭವದಲ್ಲಿ ನೋಡ್ಕೊಂಡು ಬಿಡ್ಕೊತೀರಾ? ಹಾಂ. ಅವಾಗ ಓರಿ ತೆಗೆದು ಬಿಡ್ತೀನಿ, ತೆಗೆದು ಬೇರೆ ಓರಿ ಕ್ರಾಸಿಂಗ್ ಮಾಡ್ತೀನಿ. ಆಗ ಮಾಡ್ತೀನಿ. ಇದು ಅದ ಒಂಥರ ಬ್ರೀಡಿಂಗ್ ಮಾಡೋದಿಲ್ಲ ಇದಕ್ಕೆ. ಅದು ಒಂಥರ ಬ್ರೀಡಿಂಗ್ ಮಾಡಿದ್ರೆ ಅದು ಸರಿ ಬರೋದಿಲ್ಲ. ಈ ಅಂಗಾಲಿಕ ಮಕ್ಕಳು ಹುಡ್ತಾವಲ್ಲ, ಈ ಏನಾಗುತ್ತೆ ಅಂತ ಮುಂಚೆ ನಿಮ್ಮಲ್ಲಿ ನಿಮ್ಮ ಹತ್ರ ಮಿಸ್ ಆಗಿ ಆ ಥರ ಆಗಿದೆ. ಈಗ ಒಂದೇ ಓರಿಗೆ 2 ಬಾರಿ ಬಿಟ್ಟು ಕರುಗಳು ಇಲ್ಲ ಲಾಸ್ ಆಗುತ್ತೆ. ಒಂದು ಏನಾಯಿತು ಅಂದರೆ ಈ ಫಸ್ಟ್ಗೆ ಇಲ್ಲೇ ಬಿದ್ದಿದೆ. ಈಗ ಈ ಹಸು ಇಲ್ಲ ನೋಡಿ, ಕರು ಏನಾಗಿದೆ ಅದು ಅಂತ ಅಂದರೆ ತೋರಿಸ್ತೀನಿ. ಅದು ಕರುನೇ ಪೇಸಾಗ್ಬಿಟ್ಟಿದೆ. ತಾಯಿ ನೋಡಿದ್ರೆ 1 ವಾರ ಒಳ ಮಟ್ಟ ಇದೆ, ಕರು ನೋಡಿದ್ರೆ ಅದು ಕೆಟ್ಟ ಹೋಗ್ಬಿಟ್ಟಿದೆ. ಇದು ಹೋದ್ಸಲಿ ಬಿತ್ತನೆ ವರಿ ಇತ್ತು, ಆ ಫಸ್ಟ್ನಲ್ಲಿ ಒಂದು ವರಿಗರ ಬೀಳ್ತು, ಮತ್ತೆ ಅದೇ ವರಿಗರ ಹಾಕಿತಿ. ಅದು ಓರಿ ಚಂದಿತ್ತೆ, ವರಿಗರ ಬೀಳುತ್ತೆ ನೋಡಿ. ಅದು ಕರ ನೋಡಿ, ಅದೇ ತಾಯಿ ಆಯ್ತು. ಮರ್ಯ ಆಗ ಸುಮ್ಮನೆ ಬರಬೇಡಿಲ್ಲ. ಆಮೇಲೆ ನೋಡ್ರಿ ಅದೇ ಮುಂದೆ ಹೋಗುತ್ತಲ್ಲ, ಕರು ಅದು ತಾಯಿ ಮುಂದೆ ಹೋಗ್ತಿರೋದು. ಸಣ್ಣ ಕರು ಅದು ತಾಯಿ. ಈ ಹಸುಗಳಿಗಿಂತನೂ ಟಾಪ್ ಆದ ಸಹ ಅದು. ಹೌದು. ಅದ್ರ ಕರ ಬಿದ್ದರೆ ಇಷ್ಟು ಹತ್ರ ಬೀಳುತ್ತೆ. ಆದರೆ ಈ ಸಲ ಬಿದ್ದಿರೋದು ಇಷ್ಟೇ ಕರ. ಯಾಕೆಂದ್ರೆ ತಂದೆ ಬ್ರೀಡಿಂಗು ಹುಟ್ಟಾಗ್ಬಿಡ್ತು, 2 ಸಲ ಆಗ್ಬಿಡ್ತಲ್ಲ. ಒಂದೇ ಹಸಿಗೆ 2 ಸಲ ತಂದೆ ಕ್ರಾಸಿಂಗ್ ಮಾಡನಲ್ಲ, ಹಾಗಾಗಿ ಒಂದು ಕರು ಫೇಲ್ ಆಯ್ತು ನೋಡ್ರಿ. ಅದರಲ್ಲಿ ಆ ಥರ ಫೇಲ್ ಆಗಿಬಿಡುತ್ತೆ, ಹಾಗಾಗಿ ಬಿಟ್ಕೊಳ್ಳೋದಿಲ್ಲ. ಈ ಕಡೆ ಬನ್ನಿ, ಆಯ್ತವೆ ಆಗ ಮಾಡ್ತವೆ ಇವು. ನೈಟ್ ಹೊತ್ತು ಏನೂ ಹಾಕಲ್ಲ, ಬೆಳಗ್ಗೆ ಬರೀ ಬೆಳಗ್ಗೆ ಹೊತ್ತು ಮೇಯದೆ? ಇಲ್ಲ ಸರ್, ನೈಟ್ ಹೊತ್ತು ಹಾಕ್ತೀವಿ. ಅಂದರೆ ನನಗೆ ವರ್ಷ ಏನು ಮಾಡೋದಪ್ಪ ಅಂದರೆ ಸಖತ್ ಖರ್ಚು ಬರೋದು. ಈಗ ಈ ಯೂಟ್ಯೂಬರ್ಸ್ ಇವರು ನಿಮ್ಮಂಥವ್ರು ಬಂದ್ಬಿಟ್ಟು ಈಗ ಒಂದು 8-10 ವೀಡಿಯೋ ಮಾಡಿದರು. ಆ ವೀಡಿಯೋ ಮುಖಾಂತರ ನಮ್ಮ ಫ್ಯಾನ್ಸ್ಗಳು ಸ್ವಲ್ಪ ಈ ಸಲ ನಮಗೆ ಮೇವು ಫೀಲ್ಡು ಕೊಟ್ಟಿದ್ದಾರೆ ಈ ಸಲ. ಒಬ್ಬರು ನಮ್ಮ ಇದರವರು ಶಿವಮೊಗ್ಗ ಜಿಲ್ಲೆಯವರು ಕುಷ್ಕೂರ್ ಅಂತೇಳಿ, ಅವ್ರು ಭರತ್ ಅಂತೇಳಿ, ಅವರು ದನ ಕರಿನ ಮೇಲೆ ಸ್ವಲ್ಪ ಅಭಿಮಾನ ಇರೋ ಅಂಥವ್ರು. ಅವರು ಒಂದು 120 ಪೆಂಡಿ ಒಂದು ಲಾರಿ ಲೋಡಲ್ಲಿ ಹುಲ್ ಕಳಿಸಿದ್ರು ಈ ವರ್ಷ. ಇನ್ನೂ ಒಂದು 60-70 ಪೆಂಡಿ ಬಿದ್ದಿದೆ, ಇಲ್ಲೇ ಫಾರಮ್ ಹತ್ರ ಇಟ್ಟಿದ್ದೀನಿ. ಈಗ ಒಂದು 60-70 ಪೆಂಡಿ ತಿನ್ನಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಅವರು ಆಮೇಲೆ ಒಂದು 20 ಚೀಲ ಫೀಲ್ಡು, 120 ಹುಲ್ಲು ಎಲ್ಲ ಅವರು ನಮಗೆ ಈ ಸಲ ಸಪೋರ್ಟ್ ಮಾಡಿದ್ರು. ಆಮೇಲೆ ಇನ್ನೊಬ್ಬರು ನಮ್ಮ ಮೈಸೂರಲ್ಲಿ ಯಾರೋ ಕಾನ್ಸ್ಟೇಬಲ್ ಅಂತ ಅವರು, ಪಾಪ ಅವರು ಏನೋ ಅವ್ರ ಭಕ್ತಿ, ಅವರು ಒಂದು 20 ಚೀಲ ಫೀಲ್ಡನ್ನ ಈ ಸಲ ನಮಗೆ ದಾನ ಮಾಡಿ. ಸರ್ಕಾರದಿಂದ ಏನೂ ಕೊಡ್ತಿಲ್ಲ? ಸರ್ಕಾರದಿಂದ ಯಾರಿಂದನೂ ಏನು 8 ಆಣೆ ನಮಗೆ ಈ ಥರದಲ್ಲಿ ಒಂದು ಸೂಜಿನೂ ಕೊಟ್ಟಿಲ್ಲ, ಒಂದು ಸೂಜಿನೂ ಕೊಟ್ಟಿಲ್ಲ ಸರ್ಕಾರದಿಂದ. ಕಮಿಟಿ ಅದು ಇದು ಅಂತೆಲ್ಲ ಇದು ಮಾಡ್ತಲ್ಲ? ಇಲ್ಲ ಸರ್, ಅದೇನು ಮಾಡಿಲ್ಲ ನಾವು, ನಮಗೇನು ಬೇಕಾಗಿಲ್ಲ ಅದು. ಯಾರೇ ಏನೇ ಅವರು ಅಮೃತನೇ ಕೊಟ್ಟಿರ್ಬೋದು, ದುಡ್ಡೇ ಕೊಡ್ಬೋದು, ಅವರು ಚಿನ್ನನೇ ಕೊಡ್ಬೋದು, ನಮಗೆ ಅದು ಬೇಕಾಗಿಲ್ಲ. ನಮಗೇನೋ ಭಕ್ತಾದಿಗಳು ಕೊಟ್ಟರೆ ಅವ್ರ ಭಕ್ತಿ 4 ಚೀಲ 2 ಚೀಲ ಫೀಲ್ಡ್ ಕೊಡಲಿ, ನಮ್ಮ ಬಸವಣ್ಣಗೆ ತಿನ್ನಿಸ್ಕೊತೀನಿ. ಇಲ್ಲ 4 ಕೊರೆ ಹುಲ್ಲು ಕೊಡಲಿ, ಬಸವಣ್ಣ ತಿನ್ನಿಸ್ಕೊತೀನಿ. ಅದು ಬಿಟ್ಟರೆ ನಮಗೆ ದುಡ್ಡು ಕಾಸಿನ ಅವಶ್ಯಕತೆ ನಮಗಿಲ್ಲ ಸರ್. ನಮಗೆ ಏನಪ್ಪ ಅಂದ್ರೆ ನಮ್ಮ ಬಸವಣ್ಣ ಚೆನ್ನಾಗಿರ್ಬೇಕು, ಇವನು ಚೆನ್ನಾಗಿತ್ತಂದ್ರೆ ನಾವು ಚೆಂದಿದ್ದಂಗೆ. ಇವನಿಗೇನು ಕಾಯಿಲೆ ಕಸಾಲ ಏನಾದ್ರು ಇಲ್ಲ ಅಂತ ಅಂದರೆ ನಾವು ಹೆಂಗಾದ್ರೂ ಸುರಿಕೊಂಡಂಗೆ, ನಮಗೆ ಖರ್ಚು ಬರೋಲ್ಲ. ಹಾಗಾಗಿ ಇಷ್ಟು ಇವರು ಕೊಟ್ಟಿದ್ದರು. ಆಮೇಲೆ ಇನ್ನೊಬ್ಬರು ನಮ್ಮ ಶಿವಮೊಗ್ಗದವ್ರು ಒಂದು 5 ಚೀಲ ಫೀಲ್ಡ್ ಕಾರಲ್ಲಿ ಹಾಕೋಂಗೆ ಕೊಟ್ಟರು.
ಹಿಂಗೆ ಭಕ್ತಾದಿಗಳು ಸ್ವಲ್ಪ ಈ ಸಲ ಈ ವರ್ಷದಲ್ಲಿ ಫೀಡೆಲ್ಲ ಹೆಂಗೆ ಕೊಡ್ತೀರಾ ನನಗೆ ಸುರಿದು ಬಿಡ್ತೀರಾ? ಇಲ್ಲ ಸರ್, ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಟೈಮ್ ಕೊಡ್ತಿದ್ದೀನಿ ಈಗ 2 ತಿಂಗಳಿಂದ ಕೊಡ್ತಾ ಇದ್ದೀನಿ. ಮೊದಲು ಕೊಡ್ತಿರ್ಲಿಲ್ಲ, ಈಗ ಹನಿ ಬಿದ್ದರೆ ಸ್ಟಾಪ್ ಮಾಡ್ತೀನಿ. ಹನಿ ಬೀಳೋ ಹೊತ್ತಿಗೆಲ್ಲ ತಿನ್ನಿಸಿ ಮುಗಿಸ್ಬಿಡ್ತೀನಿ. ಈ ಒಣಗಡ್ಡಿ ತಿನ್ನತ್ತಲ್ಲ, ಇದಕ್ಕೆ ಫೀಲ್ಡ್ ಹಾಕಿದ್ರೆ ಹಸುಗಳು ಹಾಲಾಗುತ್ತೆ, ಮತ್ತು ಕರುಗಳೆಲ್ಲ ಚೆನ್ನಾಗ್ತದೆ. ಆಮೇಲೆ ಹಸುಗಳು ಸಾಕತ್ತಾಗುತ್ತೆ, ಫೋರ್ಸ್ ಆಗುತ್ತೆ. ಅವಾಗ ಹಸಿ ಬಿದ್ದಾಗ ನಾವು ಫೀಲ್ಡ್ ಕೊಟ್ಟರೆ ಅದು ಪ್ರಯೋಜನ ಆಗೋಲ್ಲ, ಹಸಿ ಮೇವು ಒಳಗಡೆ ಹೋಗ್ಬಿಡುತ್ತೆ, ಅದು ಹಿಡಿಯೋದಿಲ್ಲ ಮೈಗೆ, ಆಗ ಮಾಡುತ್ತೆ. ಹಾಗಾಗಿ ಇನ್ನು ಕ್ಲೋಸ್ ಮಾಡ್ತೀನಿ. ಹನಿ ಬಿದ್ದು ಒಂದು ಸ್ವಲ್ಪ 1 ಇಂಚ್ 2 ಇಂಚು ಪೀಚ್ ಬತ್ತಿದ್ದಂಗೆ ಮುಗಿಸ್ಬಿಡ್ತೀನಿ, ಕ್ಲೋಸ್ ಮಾಡಿಬಿಡ್ತೀನಿ. ಇನ್ನು ಕೊಡೋದಿಲ್ಲ. ಆಮೇಲೆ ನಮ್ಮದೇ ಸ್ವಲ್ಪ ಮೆಕ್ಕೆಜೋಳ ಇಟ್ಕೊಂಡಿದ್ದೆ, 10 ಕ್ವಿಂಟಾಲು. ಅದನ್ನು ಅಲ್ಲಿ 10 ರಾಸಿದೆ, ಅವಕ್ಕೆ ಹಾಕಿದ್ದೀನಿ, ಅವಕ್ಕೆ ಫೀಲ್ಡ್ ಹಾಕಿದ್ದೀನಿ, ಮತ್ತು ಈ ಥರಕ್ಕೆ ಹಾಕಿದ್ದೀನಿ. ಇಷ್ಟೆಲ್ಲ ಮಾಡಿದ್ದೀನಿ. ಈ ಸಲ ನನಗೇನು ಅಷ್ಟಾಗಿ ಖರ್ಚು ಬಂದಿಲ್ಲ. ಹೋದ್ಸಲಿ ಮಾತ್ರ ಒಂದು 2-3 ಲಕ್ಷ ರೂಪಾಯಿ ಖರ್ಚು ಬಂದುಬಿಟ್ಟಿತ್ತು ಬೇಸಿಗೆಯಲ್ಲಿ. ಈಗ ಹೋದನೇ ವರ್ಷ, ಈ ವರ್ಷ ಅಷ್ಟು ಬಂದಿಲ್ಲ. ಹೋದನೇ ವರ್ಷ ಯಾಕೆ ಬರ್ತು ಅಂದರೆ ನನಗೆ ಮಳೆ ಇರಲಿಲ್ಲ, ಆಮೇಲೆ ಮೇವಿಲ್ಲ ಸರ್, ಎಲ್ಲವೇ ನೀರಿಲ್ಲ ಕುಡಿಯೋದಕ್ಕೆ. ಆಮೇಲೆ ಒಂದು ಟ್ಯಾಂಕರ್ ಮೂಲಕ ನೀರು ಹೊಡ್ಸ್ಕೊಂಡಿದ್ದೀನಿ. ದಿವಸ 600-700 ರೂಪಾಯಿ ಕೊಡಬೇಕು ಅವನಿಗೆ, ಟ್ಯಾಂಕರ್ ತಂದು ಅಲ್ಲಿ ಬಿಡೋವನಿಗೆ. ಆಮೇಲೆ ಅವ್ನು ನೀರು ನನಗೆ ಆ ಥರ ಟ್ಯಾಂಕರ್ ಮೂಲಕ ಕೊಟ್ಟು ಆಗೋ ನೋಡಿ, ಅಲ್ಲಿ ಆ ಫಾರೆಸ್ಟ್ ಕಾಣುತ್ತಲ್ಲ, ಆ ಫಾರೆಸ್ಟ್ ಒಳಗೆ ನಂದು 5 ತಿಂಗಳು 6 ತಿಂಗಳು ಶೆಡ್ಡು ಹಾಕಿದ್ದೆ. ಅಲ್ಲಿ ಅದ್ರೊಳಗಡೆ ಮೇಯಿಸ್ಕೊಂಡು ಅಲ್ಲಿ ಏನು ಮಾಡಿದ್ದೆ, ರೈತರುಗಳು ಮಳೆ ಹೋಗಿತ್ತಲ್ಲ, ಸ್ವಲ್ಪ ಮೇವನ್ನ ಕೊಂಡ್ಕೊಂಡಿದ್ದೆ. ಒಂದು 70-80 ಎಕರೆ ಪ್ಲಾಟ್ ಮೇವನ್ನ ಕೊಂಡ್ಕೊಂಡಿದ್ದೆ. ಅದನ್ನು ಕೊಂಡ್ಕೊಂಡು ಅವ್ರಿಗೆ ಹಿಂಗೆ ಸ್ವಲ್ಪ ದುಡ್ಡು ಕೊಟ್ಕೊಂಡು ಆ ಮೇವಿನಲ್ಲಿ ಅದು ಇದು ಅಂತೇಳಿ ನನಗೆ ಮತ್ತು ಆ ಟೈಮು ಕಾಯಿಲೆ ಕಸಾಲ ಬಂದ್ಬಿಡ್ತು. ಗಂಟು ಕಾಯಿಲೆ ಅಂತ ಬಂತು, ಮತ್ತು ಚಪ್ಪೆ ರೋಗ ಅಂತ ಬಂತು, 1-2 ಕರು ಸತ್ತೋಗ್ಬಿಟ್ಟು. ಕಾಡಲ್ಲಿ ಬರ್ತಾವಣ್ಣ ರೋಗ ಎಲ್ಲ ಕಡೆನೂ ಬರುತ್ತೆ. ಪ್ರಾಣಿ ಅಂತ ಇದ್ಮೇಲೆ ಎಲ್ಲ ಕಡೆನೂ ರೋಗ ಇದ್ದೇ ಇರುತ್ತೆ. ಅದು ಭೂಮಿಯಿಂದನೇ ಉತ್ಪತ್ತಿ ಆಗ್ಬಿಡುತ್ತೆ. ಆ ಥರಕ್ಕಾಗಿ ನಂಬರ್ ಹಾಕಿರೋ ಜನ 54-12 ಅಂತೆಲ್ಲ ನಂಬರ್ ಹಾಕಿದ್ರಲ್ಲ, ಇದೆಲ್ಲ ಅದು ಸೀರಿಯಲ್ ನಂಬರ್ ಅಂತ. ಇವೆಲ್ಲ ಫಾರಮ್ ಹೌಸಿಂದ ತಂದ ಹಸು ಇವು. ಅಲ್ಲೂ ಕಾಸು ಕೊಡ್ತಿರ್ಬೇಕಂದ್ರೆ ಬೀಟ್ ಲೆಕ್ಕ ಹೋಗ್ತಾರಲ್ಲ, ಬೀಟ್ ಲೆಕ್ಕಕ್ಕೆ ಹೋಗ್ತಾರೆ, ಅಲ್ಲಿಂದನೇ ಪ್ರಸಾದ ಮಾಡಿದ್ದೆ. ಇಲ್ಲ ಈಗ ಮಾಮೂಲಿ ಇದು ಮಾಡ್ತಾರಲ್ಲ, ಇಲ್ಲ ಆಪ್ಷನ್ ಥರ ಮಾಡಿಕೊಡ್ತಾರೆ. ಇಲ್ಲ ಆಕ್ಷನ್ ಇದೆ, ಅದು ಆಕ್ಷನ್ ಮಾಡ್ತಾರೆ. ಅದನ್ನು ಆಕ್ಷನಲ್ಲೇ ಉಳಿಸ್ಕೊಂಡಿದ್ದೆ. ಇನ್ನು ಮಿಕ್ಕಿದಂತೂ ನಮ್ಮ ಮನೆ ದನಗಳು ಇದೆ ನೋಡಿ, ಅಲ್ಲಿ ಆ ಕಡೆ ಹೋಯ್ತೈತಲ್ಲ, ಅದು ನಮ್ಮ ಮನೆ ಹಸು. ಮತ್ತು ಇನ್ನೊಂದು ಮನೆ ಹಸು ನೋಡಿ, ಅಲ್ಲಿ ಉಣ್ಕೊಂತೈತಿಯಲ್ಲ, ಅದು ಮನೆ ಹಸು. ಮುಂದೆ ಹೋಗ್ತಿದೆ, ಅದು ಮನೆ ಹಸು. ಮನೆ ಹಸುಗಳು ಒಂದು 10 ಇದೆ ಇಲ್ಲಿ, ಒಂದು 10-15 ಹಸು ಇದೆ. ಮತ್ತು ಅಲ್ಲಿ ಶೆಡ್ ಹತ್ರ 1-2-3 ಇದೆ. ಆಮೇಲೆ ಅಲ್ಲಿ ಇನ್ನೊಂದು ಫಾರಮ್ ಹತ್ರ, ಅಲ್ಲಿ ಮನೆ ಹತ್ರ ಒಂದು 5-6 ಇದೆ. ಮನೆ ಒಂದು 17-18 ರಾಸು ಮನೆ ದನಿದೆ. ಆಮೇಲೆ ಇವು ಮಿಕ್ತು ನಮಗೆ ತಳಿ ಚಂದಿದೆಯಲ್ಲ ಅಂತೇಳಿ ಇದನ್ನು ನಾನು ಇದು ಮಾಡ್ಕೊಂಬಂದೆ, ತಗೊಂಬಂದಿದ್ದೆ. ಇವೇ ಜಾಸ್ತಿ ಬೇಡಿಕೆ ಇಟ್ಟು ನನ್ನ ಹತ್ರ ಈ ಹಸುಗಳನ್ನ ಕಿತ್ಬಿಟ್ರು. ಎಷ್ಟು ಕೊಟ್ಟರು ನಾವು ಒಂದೊಂದು ಹಸುಗಳ? ಇವೆಲ್ಲ ಆಕ್ಷನ್ ಮೇಲೆ. ಅಂದರೆ ಈಗ ಅದೇ ಒಂದು ಓರಿ ಅನ್ನಲ್ಲ, ಈಗ ಓರಿಗೆ 2,35,500. 1 ರೂಪಾಯಿ ಬಿಡಲ್ಲ ಅಲ್ಲ ಆಕ್ಷನ್ ಆದಮೇಲೆ. ನಮಗೆ ಅಂತ ಬೀಟ್ ನಿಂತರೆ 1 ರೂಪಾಯಿ ಸಾಲ್ಟೇಜ್ ಇದ್ರೂ ಕಟ್ಟಬೇಕು, ಇಲ್ಲ ಓರಿ ಕೊಡೋದಿಲ್ಲ ಅವರು. 1 ರೂಪಾಯಿನೂ ಕಟ್ಟಬೇಕು. ಹಸುಗಳು ಹೆಂಗೆ ಹಣ ಬಿಡ್ಡಲ್ಲಿ ಕೆಲವು 35,000, ಕೆಲವು ಅದು ಆಕ್ಷನ್ ಮೇಲೆ 40,000, 45 ಇರ್ಬೋದು, 60 ಇರ್ಬೋದು, 70 ಇರ್ಬೋದು. ನಾವು ಕೂಗ್ದಂಗೆ ಅಂದರೆ ಅಪೋಸಿಟ್ ಪಾರ್ಟಿಗೆ ಫೈಟ್ ಕೊಟ್ಟು ಕೂಗ್ದಂಗೆ. ಈಗ ನಿಮಗೂ ಬೇಕಾಗಿರುತ್ತೆ, ನಮಗೂ ಬೇಕಾಗಿರುತ್ತೆ. ನಿಮ್ಮಂಥವ್ರು ಆಚೆ ಹೊರಗಡೆ ಬಿಟ್ಟು ಮೇಯಿಸೋರು ಬರ್ತಾರೆ. ಆಮೇಲೆ ಅವ್ರು ಸಾಕು ರೈತರು ಬರ್ತಾರೆ. ಈ ಹಬ್ಬ ಮಾಡೋ ಅಂಥವ್ರು, ಒಬ್ಬ ಪ್ರೀತಿ ವಿಶ್ವಾಸಕ್ಕೆ 1-2 ಸಾಕೋಣ ಅಂಥವ್ರು ಬರ್ತಾರೆ. ಆ ಥರಕ್ಕಾಗಿ ಆ ಬೀಟ್ ಮೇಲೆ ನಮಗೆ ಈ ಥರ ನಿಂತಿದ್ದಂಥ ಹಸುಗಳಿವು. ಆ ಥರಕ್ಕೆಲ್ಲ ತಗೊಂಬಂದ್ವಿ ಅಂದರೆ ನಮ್ಮವೇ ಭಾಳ ಆಗ್ತಿದ್ದು. ಈಗ ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 100-150 ರಾಸು ದನನ ಈ ವರ್ಷ ಒಂದು 2 ವರ್ಷದಿಂದ 150 ರಾಸು ದನ ತೆಗೆದುಬಿಟ್ಟು ಕೊಟ್ಟಿದ್ದೀನಿ ಆಚೆ ಕಡೆ. ಓರಿಗರನ್ನೇ ಜಾಸ್ತಿ ಬಿದ್ದು ಆ ಓರಿಗರ ತೆಗೆದಿದ್ದೀನಿ. ಮತ್ತು ಹಸುಗಳು ಒಂದು 50-60 ರಾಸು ಹೆಣ್ಣು ದನ, ಹೆಣ್ಣು ಕರು ಹಸು ಅಂತೇಳಿ ಒಂದು 50-60 ರಾಸು ಹಸು ತೆಗೆದಿದ್ದೀನಿ. ಯಾವ ಭಾಗದಲ್ಲಿ ಜಾಸ್ತಿ ತೊಗೊಳ್ತೀರ ನಿಮ್ಮ ಹತ್ರ? ನಮ್ಮ ಹತ್ರ ಶಿವಮೊಗ್ಗ ಜಿಲ್ಲೆ, ಹಾವೇರಿ, ಅಕ್ಕಿಹಾಲೂರು, ಆ ಕಡೆ ಬ್ಯಾಡಗಿ, ಆಮೇಲೆ ಕುಷ್ಪೂರು, ಆ ಕಡೆ ಇದು ಸಿರಳಕೊಪ್ಪ, ಅಲ್ಲೆಲ್ಲ ಆ ಕಡೆ ಇತ್ಲಾ ಕಲ್ಮನೆ, ಆ ಕಡೆ ಶಿಕಾರಿಪುರ ತಾಲೂಕರ ಜಾಸ್ತಿ ನಮ್ಮ ಹತ್ರ. ಮತ್ತು ಇದು ಈ ಭಾಗ ಹೊನ್ನಳ್ಳಿ, ಆ ಭಾಗದಲ್ಲಿ ನಮ್ಮ ಹತ್ರ ಜಾಸ್ತಿ ಬೇಡಿಕೆ ಇದು ಮಾಡೋರು. ಅಲ್ಲಿ ಮೈಸೂರು ಭಾಗದವ್ರಿಗೆ ಈ ವರ್ಷ ಕೊಟ್ಟಿದ್ದೀನಿ. ಈ ವರ್ಷದಿಂದ ಗಾಡಿ ರೇಸ್ ಅವರಿಗೆ ಚಿಕ್ಕಮಂಗ್ಳೂರಲ್ಲಿ ಒಂದು ಜೊತೆ ಕೊಟ್ಟಿದ್ದೀನಿ. ನಮ್ಮ ಬೆಲ್ಟವ್ರೆಲ್ಲ ಈಗ ಗಾಡಿ ರೇಸ್ ಯುವಕರು ಕ್ರೇಜ್ ಇದ್ದಂಥವ್ರು ಇಲ್ಲಿ ಬಂದು ತಗೊಂಡೋಗಿದ್ದಾರೆ. ಅಣ್ಣ ನಿಮ್ಮ ಕರುಗಳು ಕೊಡಬೇಕು, ನಿಮ್ಮ ಒಳ್ಳೆ ರಾಶಿ ಇರುತ್ತೆ, ಹೋಗುತ್ತೆ ಸ್ಪೀಡು, ಗಾಡಿ ಹಾಕಿದ್ರೆ ಚೆನ್ನಾಗಿ ಭಾಳ ಸ್ಪೀಡಾಗಿ ಹೋಗುತ್ತೆ ಅಂತೇಳಿ ನಮ್ಮ ಕರುಗಳನ್ನ ತಗೊಂಡಿದ್ದಾರೆ. ರೇಸ್ಗೆ ಹೋಯ್ತವೆ. ಕೆಲಸಕ್ಕೂ ಬರುತ್ತೆ, ರೇಸ್ಗೂ ಬರುತ್ತೆ.
ನಮ್ಮ ಹಸು ಹಾಲು ಮೊಸರು ತುಪ್ಪ ಬೆಣ್ಣೆ ಭಾರಿ ಚಂದ ಸರ್ ಇದು. ಭಾರಿ ಅಂದರೆ ಭಾರಿ ಚಂದ. ಈಗ ನಾವು ಏನು ಬರೀ ಇದರಲ್ಲೇ ದುಡ್ಡು ಮಾಡಬೇಕು ಅಂತ ನಿಂತ್ಕೊಂಡ್ರೆ ದಿವಸ ನೋಡಿ ಸರ್, ಈಗ ಒಂದು 18 ರಾಸು ಹಸು ಇದೆ. 18 ರಾಸಿಗೆ ಕನಿಷ್ಠ ಅಂದರೆ ಒಂದು 40-45 ಲೀಟ್ರ್ ಒಂದು ಟೈಮಿಗೆ ಹಾಲು ಬರುತ್ತೆ. ಎಷ್ಟು ಲೀಟ್ರ್ ಕೊಡ್ತಾವೆ ಒಂದು ಹಸು ಒಂದು ಟೈಮ್ಗೆ ಹಾಲು? 2-2.5-3 ಲೀಟ್ರ್ ಕೊಡುತ್ತೆ. ಹಿಂಗೆ ಕಾಡಲ್ಲಿ ಮೇಯ್ಕೊಂಡೆ? ಕಾಡಲ್ಲಿ ಮೇಯ್ಕೊಂಡು. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಳ್ಳೂರಿ ಹಾಕೊಂಡಿದ್ದೀನಿ ಹಸುನ. ಆ ಕೊಳ್ಳೂರಿ ಹಾಕಿರೋ ಹಸು ನಮ್ಮದು ಇವತ್ತು 3 ಲೀಟ್ರ್ ಹಾಲು ಕೊಡುತ್ತೆ ಒಂದು ಟೈಮ್ಗೆ. ಒಂದು ಟೈಮ್ಗೆ. ಈಗ ತಾಯಿ ಕರು ಕುಡಿಸ್ತೀನಿ. ನೀವೀಗೇನು ಕರ್ಕೊಡಲ್ಲ, ಬರೀ ಇಲ್ಲ 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 ಯಾವುದು ಮುಟ್ಟಲ್ಲ. ಈಗ ಒಂದು ಟೈಮ್ ಕರು ಕುಡಿಸ್ತೀನಿ, ಬೆಳಗಿಂದ ಸಂಜೆವರೆಗೆ ಕರು ಕುಡ್ಕೊಳತ್ತೆ. ಬೆಳಗ್ಗೆ 9 ಗಂಟೆಗೆ ಹೋಗಿ ಆಚೆ ಕಡೆ ಕಟ್ಟಾಕ್ತೀನಿ ಹಸುನ. ಕಟ್ಕೊಂಡು ಬೆಳಗ್ಗೆ 9 ಗಂಟೆಗೆ ಹಾಲು ಹಿಂಡ್ಕೊಂಡ್ರೆ 3 ಲೀಟ್ರ್ ಕೊಡುತ್ತೆ. ಅಲ್ಲಿ ಶೆಡ್ ಹತ್ರ 1-2 ಇದೆ, ಅವು 3 ಲೀಟ್ರ್ ಕೊಡ್ತವೆ. ಏನು ಮಾಡ್ತೀರಾ ನಾವೆಲ್ಲ ಬಣ್ಣಗಿನ ಮಾಡ್ತೀರಾ? ಆಮೇಲೆ ನಮ್ಮ ಮನೆಗೆ ಮಾತ್ರ, ನಮ್ಮ ಮನೆ ಬಳಕೆಗೆ ತುಪ್ಪ ಮೊಸರು ಮಜ್ಜಿಗೆ ಈ ಥರದಲ್ಲಿ ನಾವು ಮಾಡ್ಕೊಂತೀವಿ. ಮತ್ತು ಯಾರಾದ್ರೂ ಕೇಳಿದರೆ ಅವರಿಗೆ ಕೆಲವರೆಲ್ಲ ಎಬ್ಸೆಲ್ಗಳು ಅವರು ಇವರು, ಅಣ್ಣ ನಿಮ್ದು ಎಷ್ಟು ಏನು ಒಂದು 2 kg ಕೊಡಿ 3 kg ಕೊಡಿ ಅಂತ ಕೊಡ್ತೀರಣ್ಣ ಕೆಜಿ? ಇಲ್ಲ ಇಲ್ಲ, ನಾನು ದುಡ್ಡಿಗಂತೂ ಕೊಟ್ಟೇ ಇಲ್ಲ ಸರ್. ನಾನು ಯಾವತ್ತು ಯಾರ ಹತ್ರನೂ ವಿಶ್ವಾಸದ ಮೇಲೆ ಒಂದು ಅರ್ಧ kg ಕೊಡ್ತೀನಿ ಅಲ್ಲಿಂದ ಬಂದಂಥವ್ರಿಗೆ. ಒಂದು 5 ಲೀಟ್ರ್ ಹಾಲು, ಒಂದು 5 ಲೀಟ್ರ್ ಮೊಸರು, ಒಂದು 5 ಲೀಟ್ರ್ ಮಜ್ಜಿಗೆ, ಒಂದು ಅರ್ಧ kg ಬೆಣ್ಣೆ. ಹಾಲು ಮೊಸರು ಮಾರಬಾರ್ದು ಅಂತ, ಈಗ ಮಜ್ಜಿಗೆ ಮಾರಬಾರ್ದು ಅಂತ ಮಾತೇ ಐತೆ. ಹಾಗಾಗಿ ನಾವು ಯಾವುದೂ ಮಾರಲ್ಲ. ಇದು ನಮ್ಮ ಸಗಳಿ ಕೂಡ ಮಾರಲ್ಲ ನಾನು. ಎಲ್ಲಿ ಕೊಡ್ತೀನಿ? ನಮ್ಮ ತೋಟ ಕೊಡಿತೀವಿ ಮಿಕ್ಕಿದ್ದು. ಆಮೇಲೆ ನಮ್ಮ ಭಕ್ತಾದಿಗಳು ನೆನ್ನೆ ಒಬ್ಬರು ಬಂದರು, ಬಂದ್ಬಿಟ್ಟು ಅಣ್ಣ ನಿನ್ನ ಟ್ಯಾಕ್ಟ್ರಿಗೆ ಗೊಬ್ಬರ ಬೇಕು, ಏನು ರೇಟ್ ಹೇಳಿ ಅಣ್ಣ, ದುಡ್ಡಂತೂ ಕೊಡ್ಬೇಡ, ನನಗೆ ಎಷ್ಟು ಬೇಕು ಮನಸ್ಫೂರ್ತಿ ತುಂಬ್ಕೊಂಡು ಹೋಗ್ಬಿಡು ಒಂದು ಗಾಡಿನ, ಮತ್ತೆ 2 ಗಾಡಿ ಕೊಡು ಅಂತ ಕೇಳ್ಬೇಡ ಅಂದೆ. ಒಂದು ಗಾಡಿ ತುಂಬ್ಕೊಂಡು ಒಂದು ಗಾಡಿ ತುಂಬ್ಕೊಂಡು ಹೋಗ್ಬಿಡಿ ಅಂದೆ. ಅವ್ರು ಒಂದು ಟ್ಯಾಕ್ಟ್ರ್ ತುಂಬ್ಕೊಂಡ್ರು, ನಾನೇನು ಮಾತಾಡಲಿಲ್ಲ. ಏನು ಯಾವ ಪ್ರೀತಿ ಪಟ್ಟು ಏನು ಕೊಟ್ಟಣ? ಏನೂ ಇಲ್ಲ, ಅವ್ರೇನೋ ಫೀಲ್ಡ್ ಕೊಡಿಸ್ತೀನಿ ಅಂದ್ಕೊಂಡು ಹೋಗಿದ್ದಾರೆ. ಏನೋ ಅದು ಧರ್ಮ ದೇವ್ರದ್ದು, ಮತ್ತು ನಾವೇನು ಹೇಳೋಕ್ಕಾಗತ್ತೆ, ನಾವು ಕೊಡಿ ಅಂತ ನಾವು ಕೇಳಕ್ಕೆ ಬರೋಲ್ಲ, ಮನ್ಸು ಪಟ್ಟು ಕೊಡಲಿ ಬರೋಣ. ಆಮೇಲೆ ಅದಕ್ಕೆ ಅವ್ರಿಲ್ಲ ಅಣ್ಣ ನಾನು ಎಷ್ಟಾಗುತ್ತೆ ಒಂದು 2 ಚೀಲ ಫೀಲ್ಡ್ ಕೊಡ್ತೀನಿ, ಈಗ ಮೇವೆಲ್ಲ ಸಿಗ್ತಿಲ್ಲ, ಮೇವು ಕೊಂಡ್ಕೊಂಬರೋಕ್ಕಾಗಲ್ಲ, ನಾನು ಫೀಲ್ಡ್ ಒಂದು ಮಾತಾಡ್ತಾ ತಂದು ಕೊಡ್ತೀನಿ ಅಂತೇಳಿ ತಗೊಂಡು ಹೋದರು. ಆಮೇಲೆ ಇನ್ನೊಬ್ಬರು ನಮ್ಮ ಇಲ್ಲೇ ನಮ್ಮ ಗಣೇಶಿ ಅವರೇ ಒಬ್ಬರು, ಅವರು ಒಂದು ಟ್ಯಾಕ್ಟ್ರ್ ಗೊಬ್ಬರ ಬೇಕಂತೇಳಿ ನಮ್ಮ ಇದು ಮಾಡಿದ್ರು. ಇವರು ನಮ್ಮ ಇಲ್ಲಿ ಗಣೇಶಿ ಅವರು, ಗಣೇಶಿ ಪಕ್ಕ ಒಂದು ಊರವರು. ಅವ್ರಿಗೂ ಬನ್ನಿ ಸರ್ ನೀವು ತಗೊಂಡೋಗಿ ಅಂತೇಳಿ ಫೋನ್ ಮಾಡಿ ಹೇಳಿದ್ದೀನಿ ನೆನ್ನೆ. ಯಾರೋ ಬಂದು ತುಂಬ್ಕೊಂಡಿದ್ದಾರೆ, ನೀವು ಒಂದು ಬನ್ನಿ ಅಂತ. ಅವ್ರು ನಾಳೆ ಬಂದು ಒಂದು ಟ್ಯಾಕ್ಟ್ರ್ ತುಂಬ್ಕೊತೀನಿ, ನನಗೆ ಲೇಬರ್ ಇಲ್ಲ. ಈಗ ಹೆಂಗೆ ದಿನಚರಿ ಇರೋದು? ಬೆಳಗ್ಗೆ ಹೆಂಗೆ ಹೊಡ್ಕೊಂಬತ್ತೀರ, ಎಷ್ಟೊತ್ತು ಹೊಡ್ಕೊಂಬತ್ತೀರ, ಸಾಯಂಕಾಲ ಎಷ್ಟೊತ್ತು ಹೊಡ್ಕೊಯ್ತೀರ ವಾಪಸ್ಸು? ಸರ್ ನಾನು ಬೆಳಗ್ಗೆ ಒಂದು 10:30-11 ಗಂಟೆಗೆ ಬಿಡ್ತೀನಿ. ಊಟ ತಿಂಡಿ ಮುಗಿಸ್ಕೊತೀನಿ, ಬೆಳಗ್ಗೆ ಎದ್ದಾಳ್ತೀನಿ, ಒಂದು 5 ಗಂಟೆಗೆ ಎದ್ದು ಇವ್ರದ್ದು ಏನು ಕಾಪು ರೂಪು ನೋಡ್ತೀನಿ. ನೋಡ್ಬಿಟ್ಟು ಒಂದು 10 ಗಂಟೆವರೆಗೆ ನಮ್ಮ ತೋಟ ಗೀಟ ಇಲ್ಲೆಲ್ಲ ಸಪ್ಪೆ ಚೆಲ್ದಿರ್ತೀವಲ್ಲ, ಇದಕ್ಕೆಲ್ಲ ಸ್ವಲ್ಪ ನೀರು ಹಾಯಿಸಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು 10-10:30-11 ಗಂಟೆಗೆ ಬಿಡ್ತೀನಿ. ಬಿಟ್ಟರೆ ಈಗ 5:30-6 ಗಂಟೆಗೆ ಮನೆ. ಈಗ ಒಟ್ಕೊಂಡು ವಾಪಸ್ ಹಂಗೆ ಈಗ ಹಿಂಗೆ ಅಡ್ಡಾಡ್ಸ್ಕೊ. ಸೇಮ್ ಕುರಿ ಮಂದಿ ಅಲ್ಲಿ ಹೆಂಗೆ ಮೇಯಿಸ್ತಾರೆ ಕುರಿಯವರು, ಆ ಥರ ನೀವು ಹಳ್ಳಿಕಾರ ಮೇಯಿಸ್ತಾ ಇದ್ದೀವಿ? ಮೇಯಿಸ್ಕೊಂತ ಇದ್ದೀನಿ. ಅವರು ಈಗ ಸೇಮ್ ಅವ್ರು ಹೆಂಗೆ ಅಂದರೆ ಅವ್ರಿಗೂ ನಮಗೂ ಭಾಳ ಡಿಪೆಂಡ್ ಇದೆ ಸರ್. ಅದೇನು ಬೇಕಾದ್ರೂ ಮೇಯುತ್ತೆ, ಎಲ್ಲಿ ಬೇಕಾದ್ರೂ ಇರುತ್ತೆ. ಸ್ವಲ್ಪ ನೀರಾದ್ರೂ ಕುಡಿಯುತ್ತೆ, ಸ್ವಲ್ಪ ಮೇವು ಆದ್ರೂ ಮೇಯುತ್ತೆ. ಇದು ನಮ್ಮದು ದಪ್ಪದ ಬಾಯಲ್ಲ, ಈ ಮೇವು ನಮ್ಮ ದನಗಳಿಗೆ ಬಾಯಿ ಸಿಗೋದಿಲ್ಲ ಸರ್. ಇದು ಕುರಿಗೆ ಆಡಿಗೆ ಮೇಕೆಗೆ ಇದು ಸಖತ ಸಿಗುತ್ತೆ, ಬಾಯಿ ತುಂಬ ಸಿಗುತ್ತೆ ಇದು. ಅದಕ್ಕೆ ಈ ಗಿಡಕ್ಕಿದ್ರೆ ಒಂದು ಗುಕ್ಕಿನ ಮೇಲಾಗುತ್ತೆ. ಹೌದು, ನಮ್ಮ ಹಸು ಇದನ್ನು ಸಾಕಾಗೋದಿಲ್ಲ, ಒಂದು ಅಲ್ಲಿಗೂ ಸಿಗೋದಿಲ್ಲ ಇದು. ಹಾಗಾಗಿ ನಾವು ಮೇವೂರ ಕಡೆಗೆ ಹೋಗ್ಬೇಕು, ಒಳ್ಳೆ ದಪ್ಪದ ಮೇವು, ಈ ಕರಡು ಮೇವು, ಈ ಥರಕ್ಕೆ ಒಳ್ಳೆ ಬ್ಯಾಗೆ ಬಿದ್ದಿರಲ್ವಲ್ಲ ಆ ಜಾಗಕ್ಕೆ ಹೋಗಿ ಅಲ್ಲೆಲ್ಲ ಮೇಯಿಸ್ಬೇಕು. ಅಲ್ಲೇ ಒಳ್ಳೆ ಮೊಡ ದೊಡ್ಡ ಒಂದು ಆಳದ ನೀರಿಗೆ ಬಿಡ್ಬೇಕು, ಕುಡಿಬೇಕು ಅದು ಅಂದರೆ. ಆಮೇಲೆ ಅರ್ಧ ನೀರಿಗೆ ಕೆಲವು ದನಗಳು ಏನು ಮಾಡುತ್ತೆ ಅಂದರೆ ಅದು ಹೊಟ್ಟೆ ಗಂಟ ಮುಣ್ಕ ಒಂದು ನೀರು ಕುಡಿ. ನಮ್ಮ ದನ ಕುರಿ ಮೇಕೆ ಆ ಥರ ಅಲ್ಲ, ಅದು ಒಂದು ಸ್ವಲ್ಪ ಒಂದು ಚಂಬು 1 ಲೀಟ್ರ್ ನೀರಿದ್ರೂ ಕುಡಿಯುತ್ತೆ. ಇದು ನಮ್ಮದು ಆ ಥರ ಅಲ್ಲ, ಒಂದು ಇಷ್ಟುದ್ದ ನೀರುಗಡೆ ಇಳಿದು ಅದು ಒಳಗಡೆ ಹೋಗಿ ಕುಡಿಯೋದು. ಹಾಗಾಗಿ ಇದೆಲ್ಲ ಭಾಳ ಕಷ್ಟ ಇದೆ ಸರ್. ಇದೆಲ್ಲ ಮಾಡೋದೇನು ಸುಲಭ ಅಲ್ಲ. ಇದೆಲ್ಲ ಸುಮ್ಮನೆ ಯಾವುದೋ ಥರಕ್ಕೆ ಸಾಕಿ ಮಾಡೋಂಥ ಬದುಕಲ್ಲ. ನಾನು ಸಾಕ್ತೀನಿ ಕ್ರೇಜಿರ ಅಂತಾರೆ ಇದ್ದಾರೆ, ಆದರೆ ಅವ್ರ ಆಗೋದಿಲ್ಲ. ಅವರು ಒಂದು ಗೇಣುದ್ದ ಹೊಟ್ಟೆನ ಸಾಕೋಕ್ಕಾಗೋದಿಲ್ಲ. ಒಂದು ದಿವಸ ಸರಿ 2 ದಿವಸ ಸರಿ ದಿನ ಆರಣ ಕಾಡು ತಿರ್ಕೊಂಡು ಮೇಯಿಸ್ಕೊಂಬರೋರು ಆಗಲ್ಲ ಸರ್. ಈಗ ಈ ಬಿಸಿಲು ಬೆಂಕಿ ಮುಂದೆ ನಿಂತ್ಕೊಬೋದು, ಈ ಜಳದಲ್ಲಿ ನಿಂತ್ಕೊಳಕ್ಕಾಗೋದಿಲ್ಲ. ಕೆಳಗಡೆನೂ ಕಾವು ಮೇಲೆ ಹೊಡೆಯುತ್ತೆ, ಕಡೆ ಮೇಲಿಂದನೂ ಕೆಳಗೆ ಭೂಮಿ ಹಮ್ಕುತ್ತೆ. ಶಿವನೇ ಬೇಕಾ ಗುರುವೇ ಇದು ಅನಿಸುತ್ತೆ ಅಂದರೆ. ಆದರೆ ಆ ಬಸವಣ್ಣ ಯಾವತ್ತೂ ಕಷ್ಟ ಕೊಟ್ಟಿಲ್ಲ. ನನಗಿದೇ ಒಂದು ವೃತ್ತಿ ಆಗ್ಬಿಟ್ಟಿದೆ. ಅವನು ಹಿಂದೆ ಬಂದರೆ ಒಂದು ಖುಷಿ. ಎಲ್ಲಾದರೂ ಒಂದು ಪೇಟೆಗೆ ಎಲ್ಲರೂ ಹೋದ್ರೂ ನಾನು ಒಂದು 2 ತಾಸು ಲೇಟ್ ಆದರೂ ಕೂಡ ನಾನು ಸೀದಾ ಇವನು
ಬಲ್ಕ ಬರ್ಬೇಕು. ಯಾವುದೇ ಕಾಡಲ್ಲಿರಲಿ ಎಲ್ಲೇ ಇರಲಿ 5-10 ಕಿಲೋಮೀಟ್ರ್ ದೂರದಲ್ಲಿರಲಿ ನಾನು ಮನೆ ಹತ್ರ ಬಂದು ಬಟ್ಟೆ ಕಸ್ತಾಕಿ ಸೀದಾ ಬಸವಣ್ಣ ಹತ್ರಕ್ಕೆ ಬರ್ಬೇಕು. ಬಂದು ಅವನು ಕಾಪಾಡ್ಕೊಂಡು ಹೋದ್ರೆ ನನ್ನ ನಿದ್ರೆ ಬರೋದು, ಇಲ್ಲ ಅಂದರೆ ನನಗೆ ಊಟನೇ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಹಂಗೆ ಅಣ್ಣ, ದೇವ್ರಣೆಗೆ ಊಟನೇ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಇವನು ಸಾಮಾನ್ಯದ ಬದುಕಲ್ಲ ಅಣ್ಣ. ಇದೆಲ್ಲ ಕಾಪಾಡ್ಬೇಕಂದ್ರೆ ಈಗ ಏನಪ್ಪ ಅಂದ್ರೆ ದುಡ್ಡಿರೋ ಅಂಥವ್ನು ಏನಂತಾನೆ, ಏಯ್ ಬಾರ ಇಲ್ಲಿ ಕರೆದ್ಬಿಟ್ಟು ಬಾರ ಇಲ್ಲಿ ತಗೊಳ್ಳೋ 1-2 ಲಕ್ಷ, ನನಗೆ 1-2 ಜೊತೆ ಓರಿತನ ಕಟ್ಟು. ಅವನು ಕಟ್ತಾನೆ, ಆ ಹಿಂದೆ ಸಗಳಿ ಹಾಕೊಂಡು ಮುಂದೆ ತಿನ್ಬೇಕಾಗತ್ತೆ. ಇದು ಸಾಮಾನ್ಯ ಬದುಕಲ್ಲ. ಒಂದು ದಿವಸಕ್ಕೆ 50-60 kg ಮೇವು ಬೇಕು. ಅವನು ಕಟ್ಟಿತ್ತನೂ ನಿಲ್ಲಂಗಿಲ್ಲ, ಕಟ್ಟಿತ್ತನಿತ್ತು ಜೀವನ ಹೋಗುತ್ತೆ. ನೀನು ಎಷ್ಟೇ ಫೀಲ್ಡ್ ಹಾಕಿದ್ರೆ ಜೀವನ ಇರೋಲ್ಲ. ಅವನು ಒಂದು ದಿವಸಕ್ಕೆ 1 ಕಿಲೋಮೀಟ್ರ್ ಆಗಲೇ ಅಡ್ಡಾಡಬೇಕು. ಅಡ್ಡಾಡಿ ಅವನು ಬಾಯಿ ಬೇಕಾದ್ರೆ ರುಚಿಯಾದಂಥದ್ದು ಅದು ಏನು ಒಂದು ಮಣ್ಣು ನೆಕ್ಕದಾಗಲಿ ಅದನ್ನು ನೆಕ್ಕೊಂಡು ಅದು ಬಾಯಿ ರುಚಿಯಾದ್ದೇ ಮೇಯ್ಬೇಕು. ಈಗ ಮನುಷ್ಯನೂ ಅಷ್ಟೇ, ನಿಮ್ಮ ಮನೆ ಒಳಗಡೆ ಕೂಡಾಕ್ಬಿಟ್ಟು ನಿನಗೆ ಏನು ಬೇಕು ಆರೈಕೆ ಮಾಡಿಬಿಟ್ರೆ ನೀನು ಏನಾಗ್ಬೋದು, ಅದೇ ಗಾಳಿ ಹವ ಇಲ್ಲ, ಸೂರ್ಯನ ರವೆ ನೋಡೋಂಗಿಲ್ಲ, ಜೈಲ್ ಶಿಕ್ಷೆ ಆಗೋಗ್ಬಿಡುತ್ತೆ. ಅದೇ ಜೈಲಿದ್ದಂಗೆ ಆಯ್ತದೆ, ಆ ಥರಕ್ಕೆ ಆಗ್ಬಿಡುತ್ತೆ. ಅಲ್ಲೇ ಜೀವ ಹೋಗ್ತಿದೆ ಅದರದ್ದು. ಹಾಗಾಗಿ ಅದು ಮೇಯ್ಯೋದೇ ಬೇಡ, ಉಪವಾಸ ಹೋಗಲಿ. ಒಂದು ವಾತಾವರಣ ಅದಕ್ಕೆ ಏನಪ್ಪ ಅಂದರೆ ಈಗ ನೆನ್ನೆ ಮಳೆ ವಾತಾವರಣ ಇತ್ತು. ಇಡೀ ಬಸವಣ್ಣ ಏನಂದರೆ ಇಡೀ 1 ಗಂಟೆ ಕಾಲ ಭೂಮಿಗೆ ಅಂತ ಮೂಗಟ್ಟಿಲ್ಲ. ನೆನ್ನೆ ಕರೆಕ್ಟ್ ಒಂದು 3 ಗಂಟೆಗೆ ಸ್ಟಾರ್ಟ್ ಆಯಿತು. ಬರೀ ಮಳೆ ಹವಾಗುಣಕ್ಕೆ ಆ ಭೂಮಿ ಇದಕ್ಕೆ ಬರೋದಕ್ಕೆ ಸ್ಮೆಲ್ ಬರೋದಕ್ಕೆ 1 ತಾಸು ಮೇಲಿಲ್ಲ ನಂದನ. 1 ತಾಸು ಮೇಲಿಲ್ಲ. ಸುಮ್ಮನೆ ಎಲ್ಲ ಕತ್ ಮೇಲೆ ಇಟ್ಕೊಂಡು ಹಿಂಗೆ ಆಕ್ಷಣನೇ ನೋಡೋದು. ಆ ಭೂಮಿ ಘಮ ಘಮ ಅಂತ ಆ ಗಾಳಿ ಆ ಅನುಕೂಲ ಬಿದ್ದಿದ್ದಕ್ಕೆ ಘಮ ಘಮ ಅದು ಯಾವುದು ಸಿಗೋದಿಲ್ಲ ಬಿಡಿ ಸರ್, ಆ ಸ್ಮೆಲ್ಲೇ ಸಿಗೋದಿಲ್ಲ. ದೇವ್ರಾಣೆ ಹೇಳ್ತೀನಿ ಅಂತಾರಲ್ಲ, ನಾನೊಬ್ಬ ರೈತನ ಮಗಾಗಿ ಹೇಳ್ತಾ ಇದ್ದೀನಿ. ಆ ಸ್ಮೆಲ್ಲು ಕುಡಿದಿರೋ ಹೊತ್ತಿಗೆ ನಮ್ಮ ರೈತರ ಮಕ್ಕಳು ಅಷ್ಟು ಗಟ್ಟಿ ತಾಕತ್ತು ಬಂದಿರೋದು ಆ ವಾತಾವರಣದಲ್ಲಿ ಬೆಳೆದಿರೋದಕ್ಕೆ. ಆಮೇಲೆ ನಮ್ಮಲ್ಲಿ ರಾಗಿ ಹಿಟ್ಟು ಮತ್ತು ಬೇಕಾದಂಥ ನಮ್ಮಂಥ ಬೆಳೆದಂಥ ತರಕಾರಿ, ಫ್ರೆಶ್ ತರಕಾರಿ ತಿಂತೀವಿ ನಾವು. ಅದೇ ಅಭಿಷಲ್ ಏನು ತಿಂತಾನೆ ಸರ್? ಅವನ ಹತ್ರ ಮುಳುಗಬೇಕಾದ್ರೆ ಕಿಮಿ ಕೀಟ ಸೇರಿರುತ್ತಲ್ಲ ಆಲ್ರೆಡಿ ತರಕಾರಿಗೆ. ಅವನ ಮನೆ ಮುಟ್ಟೋ ಹೊತ್ತಿಗೆ 8 ದಿವಸ ಟೈಮ್ ಬೇಕು. ಹೌದು, ನಮಗೆ 8 ನಿಮಿಷದಲ್ಲಿ ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ತರಕಾರಿ 8 ನಿಮಿಷಕ್ಕೆ ನಮ್ಮ ಒಲೆ ಮೇಲಿರುತ್ತೆ. ಹೌದು. ಈಗ ಇಲ್ಲಿಂದ ತುಮಕೊ ಹೋಗ್ತಾರೆ, ಇಲ್ಲಿಂದ ಮಂಡಿಗೆ ಹೋಗುತ್ತೆ, ಮಂಡಿಯಿಂದ ಬೆಂಗಳೂರಿಗೆ ಕುಯ್ಯಕ್ಕೆ 24 ಗಂಟೆ ಬೇಕು. ಹೌದು, ಕುಯ್ದು ಅದನ್ನ ತಗೊಂಡೋಗಿ 24 ಗಂಟೆ ಬೇಕು. ಇವತ್ತು ಕುಯ್ದಿದ್ನ ಸಾಯಂಕಾಲ ತುಂಬ್ತಾರೆ, ಸಾಯಂಕಾಲ ತುಂಬಿದ್ ಬೆಳಗ್ಗೆ ಮಾರ್ಕೆಟ್ಗೆ ಹೋಗುತ್ತೆ, ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದು ಅಲ್ಲಿಂದ ಅವನು ಬ್ಲೋಕರ್ ತಗೊಂಡು ಏರಿಯಾಗೆ ಹೋಗುತ್ತೆ ತರಕಾರಿ ಅಂಗಡಿಗೆ, ಅಲ್ಲಿಂದ ಮನೆಗೆ ಹೋಯ್ತದೆ. 2-3 ದಿವಸ ಅಲ್ಲೇ ಆಗೋಯ್ತು. ಅವರು ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೂ 2-3 ದಿವಸ ತಿಂತಾರೆ. ಅದು ಕಿಮಿಕಿಟ ಒಳ್ಳೆ ಸೇರಿರ್ತದಕ್ಕೆ ಆಲ್ರೆಡಿ. ಹೌದೌದು, ಅದನ್ನ ತಿಂದು ನಮ್ಮ ಜನಗಳು ಏನಾಗಿದೆ ಅಂದ್ರೆ ಅದಕ್ಕೆ ಹಾಳಾಗಿದೆ. ನಮ್ಮ ತರಕಾರಿ ಏನೇ ಬೆಳೆದಾರೆ ನಮ್ಮ ಪೂರ್ತಿಕಾಗಲಿ, ನಾನು ನಮ್ಮ ರೈತರ ಮಕ್ಕಳಾಗಿರ್ಬೋದು, ಇನ್ನೊಬ್ರು ಅಭಿಷೇಲ್ಗಳಾಗಿರ್ಬೋದು, 4 ಬುಟ್ಟಿ ಗೊಬ್ಬರ ತಗೊಂಡೋಗಿ ನಿಮ್ಮ ಹಿತ್ಲು, ನಿಮ್ಮ ಮನೆ ಮುಂದೆ ಸೈಟು, ಫೀಲ್ಡ್ ಒಳಗಡೆ, ನಿಮ್ಮ ಕಾಂಪೌಂಡ್ ಒಳಗಡೆ ಹಾಕೊಳ್ಳಿ.